ಕಾಲರ್ ರೆಡಿದ್ದಾರೆ ಶಂಕರ್ ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಂಕರ್ ಅವರೇ. ನಮಸ್ಕಾರ ಸರ್. ಅಲ್ಪಸಂಖ್ಯಾತರ ಅಭಿವೃದ್ಧಿಗಂತೇಳಿ ಸರ್ಕಾರ 600 ಕೋಟಿ ರೂಪಾಯಿ ಆದೇಶವನ್ನ ಕೊಟ್ಟಿದೆ, ನೀವೇನ್ ಹೇಳ್ತೀರಾ? ಅದೇ ಇವಾಗ ಏನಾಗಿದೆ ಅಂತ ಒಂದು ಇವಾಗ ಮುಸ್ಲಿಂ ಏರಿಯಾಗಳಲ್ಲಿ ಕೊಡ್ಲಿ, ಅವರು ಡೆವಲಪ್ಮೆಂಟ್ ಆಗ್ಲಿ, ತೊಂದರೆ ಇಲ್ಲ. ಬಟ್ ಅಲ್ಲಿ ಕೂಡ ಹಿಂದೂಗಳು ಇರ್ತಾರೆ, ಅವ್ರನ್ನ ಏನ್ ಮಾಡ್ತಾರೆ, ಆ ಹಿಂದೂಗಳನ್ನ ಒಕ್ಕಲಿಸ್ತಾರೆ ಸರ್ ಅವರು, ಅಲ್ವಾ? ಎಲ್ಲರಿಗೂ ಏನೋ ಈಗ ನೋಡಿ ಬೆಂಗಳೂರಲ್ಲಿ ಈಗ ಡೈಲಿ ಒಂದೊಂದು ಗುಂಡಿ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ. ಹಂಗಾಗಿ ಈಗ ಅದನ್ನು ಕೂಡ ದೊಡ್ಡ ಹಗರಣ ಆಗಿದೆ. ನಮ್ಮ ಬಿಜೆಪಿ ಏನ್ ಮಾಡ್ತಾ ಇದೆ, ವಿರೋಧ ಪಕ್ಷ ಇದೆಯೋ ಇಲ್ಲೋ ಗೊತ್ತಿಲ್ಲ, ಕೇಳಲ್ಲ. ನಂಗೀಗ ಹಂಗ ಅವ್ರು ಮಾಡೋದ್ರಿಂದ ಈ ಅಡ್ಜಸ್ಟ್ಮೆಂಟ್ ಅಂತ ಇದೆಯಲ್ಲ, ಅದೇನವರು ಸ್ವಲ್ಪ ಚಾಲ್ತಿಯಲ್ಲಿ ಇದೆ ಅಂತ ಗೊತ್ತಾಗ್ತಿಲ್ಲ. ಇವಾಗ ಜನಗಳ ಅದೇ ಸಮಸ್ಯೆ. ಥ್ಯಾಂಕ್ ಯು ಶಂಕರ್ ಅವರೇ ಮಾಡಿದ್ದಕ್ಕಾಗಿ. ಪುಟ್ಟರಾಜು ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಟ್ಟರಾಜು ಅವರೇ. ನಮಸ್ಕಾರ ಸರ್. ಸರ್ಕಾರದ ಈ ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್ ನಮ್ದು ವಿರೋಧ ಇದೆ ಸರ್. ವಿರೋಧ ಇದೆ, ಯಾಕೆ ವಿರೋಧ ಸರ್? ಇದು ಜಾತಿ ಮೇಲೆ ಇವ್ರು ಮಾಡೋದಾದ್ರೆ ಹಂಗ ನಾವೆಲ್ಲ ಎಲ್ಲಿ ಹೋಗ್ಬೇಕು ಸರ್? ನಮ್ ಜಾತಿ ಎಲ್ಲಿ ಹೋಗ್ಬೇಕು ಸರ್? ನಾವೆಲ್ಲ ಓಟ್ ಹಾಕಿಲ್ವಾ ಸರ್ ಅವ್ರಿಗೆ? ಖಂಡಿತ ಕೇಳಲೇಬೇಕು ಸರ್ಕಾರಕ್ಕೆ ಪ್ರಶ್ನೆನ, ಅಲ್ವಾ ಸರ್? ನಾವು ಜಾತಿ ಮೇಲೆ ಮಾಡೋದು ಹಿಂದಿಸ್ಕೊಂಡು ಇವ್ರು ಕಾಂಗ್ರೆಸ್ ಸರ್ಕಾರದವರು ಈ ತರ ಮಾಡಿದ್ರೆ ನಾವು ಜಾತಿ ಬಿಟ್ಟು ಬೇರೆ ಜಾತಿಯವ್ರು ಎಲ್ಲಿ ಹೋಗ್ತಾರೆ ಸರ್? ಪುಟ್ಟರಾಜು ಅವರೇ, ಹಂಗಾದ್ರೆ ಓಲೈಕೆ ರಾಜಕಾರಣ ಆಗ್ತಿದ್ಯಾ ಹೆಂಗೆ? ಖಂಡಿತ ಸರ್. ಯಾಕೆ ಅಲ್ವಾ ಇದು? ಖಂಡಿತ ಓಲೈಕೆ ರಾಜಕಾರಣ ಸರ್ ಇದು. ಓಲೈಕೆ ರಾಜಕಾರಣ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು? ಸರ್ ಅವ್ರ ವೋಟ್ ಬ್ಯಾಂಕು ಸರ್, ವೋಟ್ ಬ್ಯಾಂಕ್. ಅವ್ರ ವೋಟ್ ಬ್ಯಾಂಕ್ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಎಲ್ಲ ಮೂಲೆ ಗುಂಪು ಸರ್ ಪ್ರಪಂಚದ ದೇಶದಲ್ಲಿ ಸರ್. ಹಂಗಾದ್ರೆ ಅಲ್ಪಸಂಖ್ಯಾತರ ವೋಟ್ ಇಲ್ಲ ಅನ್ಬಿಟ್ರೆ ಇಡೀ ದೇಶದಲ್ಲಿ ಇವರು ನಿರ್ಣಾಮ ಆಗ್ತಾರೆ ಸರ್. ಇವರು ಪಕ್ಷ ಯಾವ್ದಾರ ಸರ್, ಜಾತಿ ಮೇಲೆ ಇವರು ವೋಟ್ ಅದೇ ಅನುದಾನ ಕೊಡ್ತಾರಲ್ಲ ಸರ್, ಇವ್ರೆಂತ ಏನ್ರ ಹೊಡಿಬೇಕು ಇವ್ರಿಗೆ, ಜನಕ್ಕೆ ಇವ್ರಿಗೆ ಪಬ್ಲಿಕ್ ಹೊಡಿಬೇಕು ಇವ್ರ ರಾಜಕಾರಣಿಗಳಿಗೆ, ಅಲ್ವಾ? ಆಕ್ರೋಶ ಇದೆ. ಜಾತಿ ಮೇಲೆ ಇವರು ಅನುದಾನ ಮಾಡಬಾರ್ದು ಸರ್. ಎಲ್ಲರೂ ಓಟ್ ಹಾಕಿರ್ತಾರೆ, ಒಬ್ಬ ಸಾಮಾನ್ಯ ಅಂತ ಇದ್ರಲ್ಲಿ ಇರೋನು ಓಟ್ ಹಾಕಿರ್ತಾನೆ ಸರ್ ಜನಕ್ಕೆ, ಓಟ್ ಇವ್ರಿಗೆ, ಅಲ್ವಾ? ಹಂಗಾದ್ರೆ ಆ ಓಟ್ ಹಾಕಿರೋನು ಅಲ್ಲ, ಯಾವ್ದ ಮೂಲೆ ಇರ್ಲಿ ಸರ್, ಅವ್ನು ಓಟ್ ಹಾಕಿರೋನು ಅವನಿಗೂ ಒಂದು ಪ್ರಾಮುಖ್ಯತೆ ಕೊಡ್ಬೇಕಲ್ವಾ? ಖಂಡಿತ ಪ್ರಜೆ ಅಲ್ವಾ ಅವನು? ಇವರು ನನಗೆ ಜಾತಿ ರಾಜಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತ ಅನ್ಕೊಂಡು ಓಟ್ ಹಾಕೊಂಡು ಹೋಗ್ಬಿಡು, ಅನುದಾನ ಕೊಟ್ಕೊಂಡು ಹೋಗ್ಬಿಟ್ರೆ ಬೇರೆ ಜಾತಿಯನ್ನು ಎಲ್ಲಿ ಹೋಗ್ತಾನೆ? ಹಂಗಾದ್ರೆ ಬಹುಸಂಖ್ಯಾತರಿಗೆ ಕಾಂಗ್ರೆಸ್ ಏನ್ ಕೊಟ್ಟಿದೆ? ಏನೂ ಕೊಟ್ಟಿಲ್ಲ ಸರ್. ಏನು ಸಿಕ್ಕಿಲ್ಲ ನಿಮ್ಗೆ? ಖಂಡಿತ ಏನು ಸಿಕ್ಕಿಲ್ಲ ಸರ್ ಇವತ್ಕೊಂಡ್ರೆ. ಥ್ಯಾಂಕ್ ಯು ಪುಟ್ಟರಾಜು ಅವರೇ. ನಾನ್ ನೋಡ್ದಂಗೆ, ನಾನ್ ತಿಳ್ಕೊಂಡಿರುವಂಗೆ ಯಾರಿಗೂ ಏನು ಕೊಟ್ಟಿಲ್ಲ ಸರ್ ಅವರು. ಎಸ್ ಥ್ಯಾಂಕ್ ಯು ಪುಟ್ಟರಾಜು ಕರೆ ಮಾಡಿದ್ದಕ್ಕಾಗಿ. ಲಕ್ಷ್ಮೀನಾರಾಯಣ ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದೆ ಎನ್ನುವಂತ ಪ್ರಶ್ನೆ ಈ ಮೂಲಕ ಹುಟ್ಟಿಕೊಳ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನ್ ಸರ್? ಸರ್ ನಮ್ಮ ಅಭಿಪ್ರಾಯ ಏನಂದ್ರೆ, ಇವರು ಸಿದ್ದರಾಮಯ್ಯ ಕೋಮುವಾದಿ ಪಕ್ಷ ಅಂತ ಬಿಜೆಪಿ ಹೇಳ್ತಾರಲ್ಲ, ಇವ್ರೇನ್ ಸರ್ ಮಾಡ್ತಾ ಇರೋದು? ಇದರಿಂದ ಸರ್ ಮುಸ್ಲಿಮ್ಸ್ ಏರಿಯಾ ಯಾವ್ದು ಸರ್? ಅಲ್ಲಿ ಹಿಂದೂಗಳಿಲ್ವಾ? ಹೌದು. ಮುಸ್ಲಿಮ್ಸ್ಗೆ ಏನಾರ ಬರ್ಕೊಂಡ್ ಕೊಟ್ಟಿದ್ದೀವ ಕರ್ನಾಟಕದ ಬೆಂಗಳೂರಲ್ಲಿ? ಸರ್ ಮುಸ್ಲಿಮ್ಸ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಂಡಿಯಾದಾಗೆ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಅವ್ರಿಗೆ ಸ್ವಂತ ನಿವೇಶನ ಯಾವ್ದು ಕೊಡ್ಲೇಬಾರ್ದು. ಇವಾಗ ನಿಮ್ಗೆ ಅಮೆರಿಕದಲ್ಲಿ ಕೊಡ್ತಾರಾ, ಚೀನಾದಾಗ ಕೊಟ್ಟವ್ರ? ಇಲ್ಲಿ ಮುಸ್ಲಿಮ್ಸ್ ನಾವು ಭಾಗ ಆತ್ಮ ಕಳಿಸಿ ನಮ್ಮ ಹಿಂದೂಗಳು ನಮ್ಗೆ ಇದನ್ನ ಮಾಡಿದ್ರೆ ಇವತ್ತು ಈ ಸಮಸ್ಯೆನೇ ಇರ್ತಾ ಇರ್ಲಿಲ್ಲ ನಮ್ಗೆ. ಸಿದ್ದರಾಮಯ್ಯ ಒಂದ್ ವಿಚಾರ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಅಲ್ಪಸಂಖ್ಯಾತರ ಕಾಲೋನಿ ಅಂತೇಳಿ. ಈ ಅಲ್ಪಸಂಖ್ಯಾತರ ಕಾಲೋನಿನ ನೀವೇನಾದ್ರೂ ನೋಡಿದ್ರ? ಇದ್ರ ಬಗ್ಗೆ ಗೊತ್ತಾ ನಿಮ್ಗೆ? ನಾವು ನೋಡಿಲ್ಲ ಸರ್. ಇವಾಗ ಗೌರಿಪಾಳ್ಯ ಇದ್ದಿದ್ದು ಗೋರಿಪಾಳ್ಯ ಆಗೈತೆ. ಅವ್ರವ್ರು ಅಲ್ಲಿ ದನ ಕುಯ್ತಾವ್ ನಾವ್ ಇರಲ್ಲ ಅಷ್ಟೇನೆ. ಅಲ್ಲಿ ದನ ಕುಯ್ತಾರ ಅಂದ್ಬಿಟ್ಟು ನಾವು ಇರೋ ಮನೇನ ಮಾಡ್ಕೊಂಡು ಬೇರೆ ಏರಿಯಾಗ ಹೋಗ್ತೀವಿ. ದನ ಕುಯ್ತಾರಲ್ಲ ಒಂದು ಉದ್ದೇಶಕ್ಕೆ, ಯಾಕೆ ನಮ್ಗೆ ಸಾಬ್ರು ಸವಾಸ ಅಂತ ಬೇರೆ ಕಡೆ ಹೋಗ್ತೀವಿ ಹೊರತು ಆ ಜಗಳ ಮಾಡ್ಕೊಂಡು ಸುಮ್ನೆ ಬಿಲ್ಡೆ ಹೊಡೆದಾಸ್ಕೊಂಡು ಸಾಯೋದು ಒಂದ್ಸರಿ ಜೀವ ಊಟ ಸಾಯಕ್ಕೆ ಇಷ್ಟ ಬೀಳ್ತಾರ ಯಾರನ್ನ? ಅದನ್ನ ಇವ್ರದ್ದು ಮುಸ್ಲಿಮ್ಸ್ ಏರಿಯಾ ಅಂತ ಇದನ್ನ ಮಾಡ್ಕೊಂತ ಇರೋದು. ಯಾವ್ದನ್ನ ಬರ್ಕೊಂಡ್ ಕೊಟ್ಟಿದ್ದೀವ ಸರ್? ಶಿವಾಜಿನಗರ ಆಗ್ಲಿ, ಅಲ್ಲಿ ಹಿಂದೂ ಇಲ್ವಾ? ಅದೇ ಸರ್ ಇವರು ಇದು ಕಾಶ್ಮೀರ ಟೈಪೇ ಮಾಡ್ತಾವ್ರೆ ಸರ್ ಇಲ್ಲೂನು. ಸಿದ್ದರಾಮಯ್ಯನ ಇಂಟೆನ್ಷನ್ ಇರೋದೇ ಅದು ಕಾಂಗ್ರೆಸ್ ಗೌರ್ಮೆಂಟ್ ಕಾಶ್ಮೀರ ತರ ಮಾಡಿ ಇಲ್ಲಿರೋ ಹಿಂದೂಗಳನ್ನೆಲ್ಲ ಮುಸ್ಲಿಂ ಕನ್ವರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ. ನಾವು ಜನ ತಿನ್ಬೇಕು ಅಂತ ಹೇಳ್ತಾ ಇರೋದು ಅಷ್ಟೇನೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಕಲೇಶ್ ಅಂತೇಳಿ ಹಾವೇರಿಯಿಂದ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಕಲೇಶ್ ಅವರೇ.
ಕಲೇಶ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಾ ಕೇಳ್ತದೆ ಸರ್. ಏನ್ ಹೇಳ್ತೀರಾ ಸರ್ಕಾರದ ಈ ನಿರ್ಧಾರಕ್ಕೆ? ನಿಮ್ಮ ಅಭಿಪ್ರಾಯ ಏನು? ಇದು ಸರಿನಾ, ಹೇಗೆ? ಸರ್, ಇದು ಓಲೈಕೆ ರಾಜಕಾರಣ, ಅದು ಬಿಟ್ರೆ ಏನೂ ಇಲ್ಲ. ಓಕೆ, ಯಾವ ತರ ಓಲೈಕೆ? ಅದೇ ಈಗ ಅಲ್ಪಸಂಖ್ಯಾತರಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ, ಬೇರೆ ಯಾವ್ದಾ ಒಂದು ಇದು ಕೊಟ್ಟಿಲ್ಲ ಇವರು. ಹೌದು. ಹಾ, ಯಾವ್ದಕ್ಕೆ ಅಂದ್ರೆ 1% ತಗೊಂಡ್ರೆ ಹ್ಮ್ ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಎಲ್ಲಿದೆ ಅವ್ರಿಗೆ ಗೊತ್ತ, ಮುಸ್ಲಿಂ ಜನ ಒಗ್ಗಟ್ಟಾಗಿದ್ದಾರೆ, ಮುಸ್ಲಿಂ ಸಮುದಾಯ ಓಟು ಒಗ್ಗಟ್ಟಾಗಿದೆ, ಹಿಂದೂಗಳು ಯಾವ ಒಗ್ಗಟ್ಟಾಗಿಲ್ಲ. ಓಕೆ. ಇವ್ರ ಇಲೆಕ್ಷನ್ ಮುಂದುವರೆ ಯಾವನ ಎಷ್ಟು ಕೊಟ್ಟ, ಇಲ್ಲಿ ಹಿಂದೂಗಳು ಎಷ್ಟೇ ಗೊತ್ತಿರೋದು, ಅಷ್ಟೇ ಶಾರ್ಟ್ ಮೆಮೊರಿ. ಹಿಂದೂ ಇಲೆಕ್ಷನ್ ಹಿಂದೂ ಎಷ್ಟು ಕೊಟ್ಟ ಇವ್ರಿಗೆ ಗೊತ್ತಿರೋ, ಎಷ್ಟೇ ಗೊತ್ತಿರೋದು ಅವ್ರಿಗೆ ಗೊತ್ತು. ಇವ್ರು ಮಾತ್ರ ಹಿಂದೂ ಒಗ್ಗಟ್ಟಾದ್ರೆ ಒಗ್ಗಟ್ಟಾಗೋದಿಲ್ಲ. ಹಂಗಾಗಿ ಅವ್ರಿಗೆ ಏನಾಗಿದೆ ಅಂದ್ರೆ, ಇದು ಕಾಂಗ್ರೆಸ್ ಪಕ್ಷ ಇಂಡಿಯಾದಲ್ಲೇ ಗೊತ್ತಾಗ್ಬಿಟ್ಟಿದೆ, ಈ ಮುಸ್ಲಿಂ ಮಟ್ಟ ಒಗ್ಗಟ್ಟಾಗಿವೆ, ಅವ್ರಿಗೆ ಏನೋ ಸಹಾಯ ಮಾಡಿದ್ರೆ ನಮ್ಗೆ ಓಟ್ ಬೀಳುತ್ತೆ. ಅದು ಓಟ್ ಬ್ಯಾಂಕಿಂಗ್. ಓಕೆ, ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಹೇಳ್ತಿದ್ದೀರಾ? ವೋಟ್ ಬ್ಯಾಂಕ್ ರಾಜಕಾರಣ ಇವತ್ತಲ್ಲ ಸರ್, ಇಂಡಿಯಾದಲ್ಲಿ ಪೂರ್ತಿ ಗಾಂಧಿ ಕಾಲದಿಂದ ಬಂದಿರ್ಬೋದು, ಮುಂದೆ ನೆಹರು ಕಾಲ ಆಗಿರ್ಬೋದು, ಅಥವಾ ಈ ಕಡೆ ಎಲ್ಲ ಬಂದಿದ್ದಿಲ್ಲ, ಎಲ್ಲ Z ಏನಿದೆ ಇದು ಬಂದು ಓಲೈಕೆ ರಾಜಕಾರಣ ಬಿಟ್ರೆ ಬೇರೆ ದಿನ. ಪಾಪ ಅವ್ರು ತಪ್ಪ, ಅವ್ರ ರಾಜಕೀಯ ಅವ್ರು ಆಡಳಿತ ಕೊಡ್ಬೇಕಂತ ಏನು ಮಾಡ್ಲೇಬೇಕು. ಮತ್ತು ಒಗ್ಗಟ್ಟಾಗಿಲ್ಲ. ಥ್ಯಾಂಕ್ ಯು ಕಲೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ನೇತ್ರ ಅಂತೇಳಿ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನೇತ್ರ ಅವರೇ. ಹಲೋ ಸರ್, ನಮಸ್ತೆ. ಏನ್ ಹೇಳ್ತೀರಾ ನೇತ್ರ ಅವರೇ? ಈಗ 600 ಕೋಟಿ ಅಲ್ಪಸಂಖ್ಯಾತ ಸಮುದಾಯಕ್ಕಂತೇಳಿ ಸರ್ಕಾರ ಹೇಳ್ತಾ ಇದೆ. ನೇತ್ರ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ಮಾತಾಡಿ. 600 ಕೋಟಿನ ಮುಸ್ಲಿಮ್ಸ್ ಅವ್ರಿಗೆ ಇದ್ ಮಾಡಿದ್ರೆ ಹಿಂದೂಗಳೆಲ್ಲ ಹೋಗ್ತಾರೆ. ಅಲ್ಪಸಂಖ್ಯಾತರು, ಅದರಲ್ಲಿ ಮುಸ್ಲಿಮು, ಕ್ರೈಸ್ತರು, ಪಾರ್ಸಿ, ಜೈನ್ಸು ಬರ್ತಾರೆ. ಸರ್, ಯಾವ ಕ್ರೈಸ್ತರು ಬರಲ್ಲ ಅಲ್ಲಿ. ಹಿಂದೂಗಳು ಅಂತ ಹಿಂದೂಗಳೆಲ್ಲ ಹೋಗ್ತಾರೆ ಸರ್ ಅವ್ರಿಗೆ. ಹೌದು, ಹಿಂದೂಗಳೆಲ್ಲ ಹೋಗ್ತಾರೆ. ಎಲ್ಲಾರು ರೋಡ್ಗಳು ಮಾಡಿದಾರ, ಇದನ್ ಮಾಡಿದಾರೆ. ಇವರು ಅಲ್ಪಸಂಖ್ಯಾತರು ಅನ್ಕೊಂಡು ಅವರು ಮುಸ್ಲಿಮ್ಸ್ರು ಅನ್ಕೊಂಡೆ ಎಲ್ಲೂನು ಅವ್ರನ್ನೇ ಮುಂದರ್ಸ್ತಾರಲ್ಲ. ನಮ್ಗೇನ್ ಮಾಡಿದಾರೆ ಇವರು? ನೇತ್ರ ಅವರೇ, ಸರ್ಕಾರ ನಿಮ್ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದೆಯಲ್ಲ, ಫ್ರೀ ಬಸ್. ಯಾವ ಗ್ಯಾರಂಟಿ ಕೊಟ್ಟೈತಿ ಸರ್? ಯಾವ ಗ್ಯಾರಂಟಿನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬರ್ತೀರಾ ನೀವು ರಾಮನಗರ, ಇಲ್ಲಿ ಬೈರ್ಮಂಗ್ಲದ ಕಡೆ ಇದನ್ನೆಲ್ಲ ಜಮೀನ್ ಇದ್ ಮಾಡಕ್ ಇದ್ ಮಾಡ್ತಾ ಇದಾರೆ ಇವರು. ಪ್ರತಿಯೊಂದನ್ನು ಕೊಳ್ಳೆ ಹೊಡಿಯತ್ರಲ್ಲೇ ಇದಾರೆ ಇವ್ರು. ಏನ್ ಮಾಡ್ತಾ ಇದಾರೆ ಸರ್ಕಾರದವರು? ಅಲ್ಲ, ಈಗ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವಲ್ಲ ಪ್ರತಿ ಭಾಷಣದಲ್ಲಿ ಹೇಳ್ತಾರೆ, ಮಹಿಳೆಯರಿಗೆ ನಾವು ಫ್ರೀ ಬಸ್ ಬಿಟ್ಟಿದ್ದೀವಿ, ತಿಂಗಳಿಗೆ 2,000 ಕೊಡ್ತೀವಿ. ಹಿಂದೂಗಳು ಮಾಡ್ತೀನಿ ಏನ್ ಭಾಷಣದಲ್ಲಿ ಮಾಡ್ತಾ ಇದಾರೆ ಸರ್ ಇವರು? ನಿಮ್ ಬರ್ತಾ ಇಲ್ವಾ 2,000? 2,000 ಬರ್ತಾ ಇಲ್ಲ, ಏನೂ ಇಲ್ಲ. ಬನ್ನಿ ತೋರಿಸ್ತೀವಿ, ನಮ್ಮ ಅಕೌಂಟ್ಗಳೆಲ್ಲ ತೋರಿಸ್ತೀವಿ. ಯಾವ 2,000 ಬರ್ತಾ ಇಲ್ಲ, ಏನೂ ಇಲ್ಲ. ಇವ್ರಿಗೆ ಇನ್ನೇನು ಇಲ್ಲ. ಪಾರ್ಕೆ ತಗೊಂಡು ಬೈರ್ಮಂಗ್ಲ ಸರ್ಕಾರ ನಿಂತ್ಕೊಬೇಕು ಹಿಂದೂಗಳು. ಅಲ್ಲ, ನಿಮ್ ರಾಮನಗರ MLA ಕಾಂಗ್ರೆಸ್ ನಿಂತಿದ್ದಾರೆ. ಇಕ್ಬಾಲ್ ಹುಸೇನ್ ಇರೋದು ರಾಮನಗರ MLA, ಕಾಂಗ್ರೆಸ್ನವರೇ ಇರೋದು. ರಾಮನಗರ MLA ಅವನೆಲ್ಲ, ಅವ್ನು ಏನ್ ತಡಿಯಕ್ ಅವನ ಯಾರ್ದನ? ಎಸ್, ಖಂಡಿತವಾಗ್ಲೂ ಆಕ್ರೋಶ ಇರುತ್ತೆ, ಆದ್ರೆ ಭಾಷೆ ಮೇಲೆ ಹಿಡಿತಾ ಇರ್ಲಿ. ಮಾಗಡಿಗೆ ಈಗ ನೇತ್ರ ಅವರೇ, ನೀವು ಅವ್ರನ್ನ ಹೋಗಿ ಪ್ರಶ್ನೆ ಮಾಡಿಲ್ವಾ? ನಿಮ್ಗೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಬಂದಿಲ್ಲಲ್ಲ, ಪ್ರಶ್ನೆ ಮಾಡಿಲ್ವಾ ನೀವು? ಗ್ಯಾರಂಟಿ ಯೋಜನೆ ಏನು ಕೊಟ್ಟಿಲ್ಲ ಸರ್, ನಮ್ಮನ್ನ ಹಾಳು ಮಾಡಕ್ಕೇನೆ ಅಲ್ಲಿ ಇದಾರೆ ಅವರು. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ನೇತ್ರ ಅವರೇ. ಗಾಯತ್ರಿ ಅಂತೇಳಿ ಬೆಂಗಳೂರಿನಿಂದ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಗಾಯತ್ರಿ ಅವರ. ನಮಸ್ಕಾರ ಸರ್, ಹೇಳಿ. ಈಗ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗಾಗಿ 600 ಕೋಟಿ ನಿರ್ಧಾರಕ್ಕೆ ಬಂದಿರೋದು, ಏನ್ ಹೇಳ್ತೀರಾ ಈ ವಿಚಾರವಾಗಿ? ಇದು ಸಿದ್ದರಾಮಯ್ಯನ ಸರ್ಕಾರ ಅಲ್ಲ, ಸಿದ್ದರಾಮುಲ್ಲಾ ಖಾನ್ ಅಂದು ತುಘಲಕ್ ಸರ್ಕಾರ. ಯಾಕೆ ಹಿಂದೂಸ್ತಾನ ಇದು ಹಿಂದೂಗಳದ್ರ ದೇಶ ಇದು. ಅದ್ರ ಬಿಟ್ಬಿಟ್ಟು ಬೇರೆ ಅವ್ರನ್ನ ಇಲ್ಲಿ ಬಂದು ಎಲ್ಲ ನುಸುಳ್ಕೊರು, ಅವರಿಗೆಲ್ಲ ಆಶ್ರಯ ಕೊಡೋದು, ಆಹಾರ ಕೊಡೋದು ಎಲ್ಲ ನಮ್ಮ ಹಿಂದೂಗಳಲ್ಲಿ ಬಡವ್ರಿಲ್ವಾ, ಅವರಿಗೆಲ್ಲ ಬೇಡವಾ ಏನುವೆ? ಇದೇನಿದು ಸಿದ್ದರಾಮಯ್ಯ ಈ ತರ ಆಡ್ತಾರೆ. ಇವ್ರನ್ನೆಲ್ಲ ಓಡಿಸ್ಬೇಕು. ಇವ್ರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬೇಕು. ಭಾರತದಲ್ಲಿ ಇರೋ ನಾಲಾಯಕ್ ಇವ್ರು. ನೀವು ಪ್ರಶ್ನೆ ಮಾಡಲ್ವಾ ಸರ್ಕಾರನ? ಮಾಡೋದು ಏನ್ ಸರ್ಕಾರ ಪ್ರಶ್ನೆ ಮಾಡೋದು ಏನಿದೆ ಸರ್? ಈ ತರ ಮಾಡಿದ್ರೆ ಅನ್ಯಾಯ ಇದೆ, ಹಿಂದೂಗಳಿಗೆ ತುಂಬಾ ಅನ್ಯಾಯ ಇದೆ. ಯಾಕೆ ಎಲ್ಲ ಹಿಂದೂಗಳು ಒಟ್ಟಾಗಿ ಇವ್ರ ಮೇಲೆ ತಿರ್ಗ್ಬಿಡ್ಬೇಕು ಇವಾಗ, ಅಂದ್ರೆ ಮಾತ್ರ ಸರಿ ಆಗುತ್ತೆ. ಸುಮ್ಮನೆ ಇದ್ಬಿಟ್ರೆ ದಿನೋದಂಗೆ ಇದು ಜಾಸ್ತಿ ಹೋಗಿದೆ. ಇನ್ನೊಂದಿನ ಸಿದ್ದರಾಮಯ್ಯ ಹೋಗ್ಬಿಟ್ಟು ಮುಸ್ಲಿಂ ಸಂಘ ಕೂತ್ಕೊಬೇಕು. ತಿರ್ಗಿ ಬಿಡೋದು ಅಂತ ಹೇಳ್ತಿದ್ರಿ, ಈ ಯಾವ ರೀತಿಯಾದಂತ ನಿರ್ಧಾರ ತಗೊಂತೀರಿ ಹಂಗಾದ್ರೆ?
ಹೌದು, ನಮ್ಮ ಹಿಂದೂಗಳೆಲ್ಲ ಒಟ್ಟಾಗಿ ತಿರ್ಗಿ ಬೀಳ್ಬೇಕು ಅಂತ ಇದನ್ನ ಕೊಡ್ಲೇಬಾರ್ದು. ಯಾಕೆಂದ್ರೆ ಹಿಂದೂಗಳಿಗೂ ಕೊಡ್ಬೇಕು, ಕೊಡೋದಿದ್ರೆ. ಬರೀ ಅವ್ರಿಗೆ ಮಾತ್ರ ಯಾಕೆ ಅಷ್ಟೊಂದು ಹಾಸ್ಟೆಲ್ ಅಷ್ಟೊಂದು ಏನೇನೋ ಕೊಡ್ತಾ ಇದಾರ, 30 ಲಕ್ಷ ಫಾರಿನ್ಗೆ ಹೋಗೋಕೆ, ಆಮೇಲೆ ಮೊರಾರ್ಜಿ ದೇಸಾಯಿ ಅವ್ರಿಗೆ ಶಾಲೆ ಅಂತೆ. ಯಾಕೆ ಹಿಂದೂಗಳಿಗೆ ಬೇಡ ಶಾಲೆ? ಬೇಕಾದಷ್ಟು ಹಿಂದೂಗಳು ಬಡವರಿದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ಅವ್ರಿಗೂ ಕೊಡ್ಲಿ ಬೇಡ ಅಂತ ಹೇಳಿ ಅದ ಅನ್ಯಾಯ. ಡಿಸ್ಕ್ರಿಮಿನೇಷನ್ ಯಾಕೆ ಮಾಡ್ಬೇಕು? ಖಂಡಿತ ತಾರತಮ್ಯ ಭಾವನೆಯನ್ನ ಸರ್ಕಾರ ತಾಳಿದೆ ಅಂತ ಹೇಳಿ ಗಾಯತ್ರಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಬಾಯಿ ತೆಗೆದ್ರೆ ಸಮಾನತೆ, ಸಮಾಜವಾದ ಎಲ್ಲ ಅಂತಾರೆ, ದೊಡ್ಡ ದೊಡ್ಡ ಶಬ್ದ ಮಾತಾಡ್ತಾರೆ, ದೇವಲೋಕದ ಶಬ್ದ ಮಾತಾಡ್ತಾರೆ. ನೀವು ಮಾಡೋದು ನೋಡಿದ್ರೆ ಈ ತರ ಹಲ್ಕ ಕೆಲಸ ಮಾಡಬಾರ್ದು. ಹಂಗೆ ಯಾಕೆ ನಮ್ ಹಿಂದೂಗಳು ತಿರ್ಗಿ ಬೀಳ್ಬೇಕ್ರಿ? ಅವ್ರಿಗೆ ನಮ್ ಹಿಂದೂಗಳಿಗೆ ಬುದ್ಧಿ ಇಲ್ಲ, ತಿರ್ಗಿ ಬೀಳ್ಬೇಕು ಅವ್ರು. ಗೊತ್ತಾಯ್ತಾ? ಆತರ ಕೊಡ್ಬಾರ್ದು. ನಮಗೂ ಕೊಡ್ಬೇಕು, ಅವ್ರಿಗೂ ಕೊಡ್ಬೇಕು. ನಮಗೂ ಕೊಡ್ಬೇಕು, ಏನ್ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಪರ್ಸೆಂಟೇಜ್ ಪ್ರಕಾರ ನಮಗೂ ಕೊಡ್ಬೇಕು. ಥ್ಯಾಂಕ್ ಯು ಗಾಯತ್ರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಚಿತ್ರದುರ್ಗದಿಂದ ಶ್ರೀನಿವಾಸ್ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ಹ್ಞೂ ಸರಿ ಸರ್, ಮಾಡಿದ್ದೀನಿ ಸರ್. ಈಗ ಈ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ನಿಮ್ಮ ಅಭಿಪ್ರಾಯಗಳು ಏನು? ಈ ಮುಸ್ಲಿಂ ಕಾಲೋನಿಗಳು ಅಂತ ಹೇಳ್ತಿದ್ದಾರೆ, ನಿಮ್ಮ ಏರಿಯಾದಲ್ಲಿ ಏನಾದ್ರು ಮುಸ್ಲಿಂ ಕಾಲೋನಿಗಳು ಇವೆಯಾ ಹೇಗೆ? ಇಲ್ಲ ಸರ್, ನಮ್ಮಲ್ಲಿ ಇಲ್ಲ. ಏನಾದ್ರು ನೋಡಿದೀರಾ? ಅವ್ರು ಮಾಡೋದ್ ನೋಡಿದೀವಿ ಸರ್, ಕೆಲವು ಕಡೆ ಇರ್ಬೋದು, ಹೊಸದುರ್ಗ ಇಲ್ಲೆಲ್ಲ. ಆದ್ರೂ ಅವರು ಮಾಡೋದು ತುಂಬಾ ಅನ್ಯಾಯ ಸರ್ ಜನಕ್ಕೆ. ಹೌದಾ? ಈ ಕಾಂಗ್ರೆಸ್ ಸರ್ಕಾರ ಬಂದು ತುಂಬಾ ಅನ್ಯಾಯ ಮಾಡ್ತಿದೆ ಸರ್. ಅವರು ಮಾಡೋ ಯೋಜನೆಗಳೆಲ್ಲ ಒಂಥರ ಒನ್ ಸೈಡ್ ಆಗಿರುತ್ತೆ. ಈಗ ಬಹುಸಂಖ್ಯಾತರಿಗೆ ಸರ್ಕಾರ ಏನ್ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ? ಅದೇ ಸರ್, ಒನ್ ಸೈಡ್ ಮಾಡ್ತಾರೆ ಸರ್. ಅವರು ವೋಟು ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣ. ಅದ್ ಬಿಟ್ರೆ ಅವ್ರಿಗೆ ಇನ್ನೇನು ಇಲ್ಲ ಸರ್. ಅವ್ರ ಬಜೆಟ್ ಅಷ್ಟು ಅವ್ರಿಗೆ ಕೊಡ್ಬೇಕಾಯ್ತು ಅವರು. ರಾಜ್ಯ ಜನ ಏನ್ ಮಾಡೋದು? ಬಹುಸಂಖ್ಯೆ ಬೇರೆಯವ್ರು ಏನ್ ಮಾಡೋದು? ಅವ್ರು ದುಡ್ಕೊಂಡ್ ತಿಂತಾರೆ ಬಿಡ್ರಿ ಸರ್. ಯಾರಿಗೇನ್ ಕಮ್ಮಿ ಇಲ್ಲ, ಎಲ್ಲ ದುಡ್ಕೊಂಡ್ ತಿಂತಾರೆ. ಯಾರು ಅವ್ರನ್ನೇನ್ ಕೇಳೋ ಅವಶ್ಯಕತೆ ಇರ್ಲಿಲ್ಲ. ಇವ್ರು ಈ ತರ ರಾಜಕೀಯ ಮಾಡೋದು ಎಲ್ಲರಿಗೂ ಬರುತ್ತೆ ಸರ್. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಕರಿಬಸಪ್ಪ ಅಂತೇಳಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ. ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಏನ್ ಹೇಳ್ತೀರಾ ಸರ್ ಈ ಸರ್ಕಾರದ ನಿರ್ಧಾರಕ್ಕೆ? ಗೌರ್ಮೆಂಟ್ ನವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಮುಸ್ಲಿಂ ಕಾಲೋನಿಯನ್ನು ಹೊಸದಾಗಿ ಹುಟ್ಟಿಸ್ತಾ ಇದಾರೆ ಅವರು. ನಿಮ್ಮ ಏರಿಯಾದಲ್ಲಿ ಏನಾದ್ರು ಒಂದು ಏರಿಯಾದಲ್ಲಿ ಎಲ್ಲಾ ಜಾತಿಯವರು ಇರ್ತಾರೆ. ಅವನೀಗ ಹೆಡ್ಡಿಂಗ್ ಲೈನ್ ಅಲ್ಲಿ ಏನ್ ಮಾಡಿದಾನ ಗೊತ್ತೇನು ಸರ್? ಮೊನ್ನೆದು ತಲೆ ಸರಿ ಇಲ್ಲ ಅವನು. ಯಾರ್ದು? ಸಿದ್ದರಾಮಯ್ಯನಿಗೆ. ಏನಕ್ಕೆ? ಮುಸ್ಲಿಂ ಕಾಲೋನಿಯನ್ನು ಹುಟ್ಟಿಸ್ತಾ ಇದಾನಲ್ಲ, 600 ಕೋಟಿ ಕೊಡ್ತಾ. ಲಿಂಗಾಯತರಲ್ಲಿ ಬಡವರು ಇದ್ದಾರೆ ಸರ್. ಲಿಂಗಾಯತರಲ್ಲಿ ಬಡವರಿಲ್ಲ. ಎಲ್ಲ ಸರ್, ನಿಮ್ಮ ಲಿಂಗಾಯತ ಸಚಿವರಿದ್ದಾರೆ, ಲಿಂಗಾಯತ ಶಾಸಕರಿದ್ದಾರೆ. ನಿಮ್ ಸಮುದಾಯ ಹೋಗಿ ಕೇಳ್ಬೋದಲ್ವಾ ಅವ್ರನ್ನ? ಏನ್ ಕೇಳ್ತೀರಿ ಸರ್? ಎಲ್ಲಾ ರಾಜ್ಯವರು ಒಂದೇ ಅಲ್ಲ ಇವರು. ನಾವು ನಿಮ್ಗೆ ಓಟ್ ಕೊಟ್ಟಿದ್ದೀವಿ, ನಮ್ಗೇನ್ ಮಾಡಿದೀರಾ ಅಂತ ಕೇಳ್ಬೋದಲ್ವಾ? ನಿಮ್ಮ ಸಮುದಾಯದಿಂದ ಕೇಳುವಂತ ಹಕ್ಕು ನಿಮ್ಗಿಲ್ವಾ? ಅದೇ ಸರ್, ಇದು ಲಿಂಗಾಯತ ಸಮಾಜ ಎಲ್ಲಿವರೆಗೆ ಒಕ್ಕಟ್ಟಾಗಲ್ಲ ಅಲ್ಲಿವರೆಗೆ ಹಿಂಗೆ ಇರುತ್ತದು. ನಮ್ ಸಮಾಜ ಒಂದಾಗಲ್ಲ, ಏನ್ ಮಾಡಕ್ಕಾಗುತ್ತೆ? ಈಗ ಅವ್ರಿಗೆ ವೋಟಿಂಗ್ ಬೇಕು. 600 ಕೋಟಿ ಕೊಟ್ಟಿದ್ದಾರೆ, ಅವ್ರಿಗಿಂತ ಬಡವರು ಇದ್ದಾರೆ ಸರ್. ಎಸ್, ಥ್ಯಾಂಕ್ ಯು ಕರಿಬಸಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೂ ನೀವು ಕೂಡ ಕರೆ ಮಾಡಬಹುದು, ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಸದ್ಯ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯಕ್ಕೆ 600 ಕೋಟಿ ಕೊಟ್ಟಂತ ವಿಚಾರ ದೊಡ್ಡ ಮಟ್ಟದ ಪರ ವಿರೋಧ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ, ಆದರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಇಳಕಲ್ನಿಂದ ಅಮರಮ್ಮ ಅಂತೇಳಿ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆಯಲ್ಲ, ನೀವೇನ್ ಹೇಳ್ತೀರಾ? ನಾವು ರೊಕ್ಕ ಬರಂಗ್ ಮಾಡ್ಬಿಡ್ರಿ. ಏನ್ ರೊಕ್ಕ ಬರ್ತಿಲ್ವಾ ನಿಮ್ಗೀಗ? 1 ವರ್ಷ ಆತ್ರಿ ಕಟ್ಟಾಗಿ. ಹೌದಾ? ನಮ್ಗ ನಮ್ ಯಜಮಾನ್ರು ಕಟ್ಟಾಗ್ಯಾರಿ. ಅವ್ರಿಗೆ 70 ವರ್ಷ. ಓಕೆ, 70 ವರ್ಷ. ನಮಗ 65 ವರ್ಷ ರೀ. ಹ್ಯಾಂಡಿಕ್ಯಾಪ್. ಒಂದ್ ಕಾಲು ಒಂದ್ ಕೈ ರಥ ಇಲ್ಲ, ಅಡ್ಡಾಡಕ್ ಬರಲ್ಲ. ನೀವ್ ಯಾರನ್ನ ಕೇಳಿಲ್ವೇನ? ಹ್ಯಾಂಡಿಕ್ಯಾಪ್. ಏನ್ರಿ? ಯಾರನ್ನ ಕೇಳಿಲ್ವೇನ? ಕೇಳಿರಿ, ಅಡ್ಡಾಡಕ್ ಬರಲ್ರಿ ನಮ್ಗ. ನಮ್ ವಯಸ್ಸು, ನಮ್ಮೊಂದ್ ಯಜಮಾನ್ರಿ ವಯಸ್ಸಾಗೈತಿ. ಅಲ್ಲ, ಗೌರ್ಮೆಂಟ್ ಇನ್ ದುಡ್ಡು ಬರುತ್ತಲ್ಲ, ಅದು ಬರ್ತಾಯ್ತಾ ನಿಮ್ಗೆ? ಏನ್ರಿ? ಗೌರ್ಮೆಂಟ್ ಇಂದ ದುಡ್ಡು ಬರುತ್ತಲ್ಲ, ಅದು ಬರ್ತಿದ್ಯಾ ಕೇಳ್ದೆ? ಬಂದಿಲ್ರಿ. ಬಂದಿಲ್ಲ. 2,000 ರೂಪಾಯಿ ಬಂದ್ ಹಾಕ್ತಾನ್ರಿ ಸಿದ್ದರಾಮಯ್ಯ. ಅದು ಯಾವ ಬಂದನ?
ಎಸ್ ಎಸ್ ಥ್ಯಾಂಕ್ ಯು ಅಮರಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಮದ್ದೂರಿನಿಂದ ಸೈಯದ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸೈಯದ್ ಅವರೇ. ನಮಸ್ಕಾರ, ಗುಡ್ ಆಫ್ಟರ್ನೂನ್ ಸರ್. ವೆರಿ ಗುಡ್ ಆಫ್ಟರ್ನೂನ್. ಹಾ ಸರ್, ನಾನು ಇಂಗ್ಲಿಷ್ ಅಲ್ಲಿ ಹೇಳ್ಬೋದಾ ಸರ್? ಹಾ ಹೇಳಿ ಹೇಳಿ. ನಡೆಯುತ್ತೆ ಸರ್? ಅಲ್ಲ ಕನ್ನಡದಲ್ಲಿ ಮಾತಾಡಿ. ಹಾ ಸರಿ. ನನ್ನ ಒಪಿನಿಯನ್ ಮಳಗಕ್ಕಿಂತ ಮುಂಚೆ ನಿಮ್ ಶೋ ಲೈನ್ ಇದೆ ಅಲ್ಪಸಂಖ್ಯಾತರಿಗೆ. ನೀವ್ ಹೇಳ್ಬೋದಾ ಯಾರ್ಯಾರು ಬರ್ತಾರೆ ಇದ್ರಲ್ಲಿ ಅಂತ? ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ್ಸ್ ಅಲ್ವಾ ಸರ್? ದೆನ್ ಅಗೇನ್ ಅಂಡ್ ಅಗೇನ್ ಮತ್ತೆ ಜನರು ಕಾಲ್ ಮಾಡಿ ಮುಸ್ಲಿಂ ಕಾಲೋನಿ ಪಾಕಿಸ್ತಾನ್ ಕಳಿಸ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಪ್ಲೀಸ್ ಕೇಳಬಹುದು on them that they cannot give that hate speech among the people saying that Pakistan ಕಳಿಸ್ಬೇಕು ಇದು. I respect the government, okay? I respect your channel. I do not know completely about the things they are giving. 600 crores, it's not a small deal. ಸೈಯದ್ ಅವರೇ ಅದು ಜನರ ಅಭಿಪ್ರಾಯ. ನಾನು ಕಾರ್ಯಕ್ರಮ ಆರಂಭದಿಂದಲೇ ಹೇಳಿದೆ, ನೀವು ಕಾರ್ಯಕ್ರಮವನ್ನ ಆರಂಭದಿಂದಲೇ ನೋಡ್ಬೇಕಿತ್ತು. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು, ಕ್ರಿಶ್ಚಿಯನ್ಗಳು, ಜೈನರು, ಪಾರ್ಸಿ ಇವೆಲ್ಲ ಸಮುದಾಯಕ್ಕೆ ಸೇರಿ ಅಂತಾನೆ ನಾನು ಹೇಳ್ತಾ ಇರೋದು. ಮಾಡ್ತಾ ಇದ್ದೀರಾ ಮುಸ್ಲಿಂ ಕಾಲೋನಿ. Your background shows a mosque, not church or anything. ಅಲ್ಲ ಕೊಟ್ಟಿರೋದು ಸುಳ್ಳ. ಮುಸ್ಲಿಂ ಕಾಲೋನಿಗಳು ಮಾತ್ರ ಇರೋದ ರಾಜ್ಯದಲ್ಲಿ, ಬೇರೆ ಸಮುದಾಯದವರ ಕಾಲೋನಿಗಳು ಇಲ್ವಾ? ಅಥವಾ ಬೇರೆ ಜೈನರಿಗಂತ ಸರ್ಕಾರ ಕಾಲೋನಿಗಳನ್ನು ಮಾಡಿದ್ಯಾ? ಕ್ರೈಸ್ತರಿಗಂತ ಕಾಲೋನಿಗಳು ಮಾಡಿದ್ಯಾ? ಹಿಂದೂಗಳಿಗಂತ ಕಾಲೋನಿಗಳು ಮಾಡಿದ್ಯಾ? I live in a minority hostel. ನನ್ನ ಫ್ರೆಂಡ್ಸ್ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಜೈನರು ಇದ್ದಾರೆ. ಎಸ್ ಸೈಯದ್ ಅವರೇ, ಒಂದು ಕ್ವಶನ್ ಅನ್ನ ಕೇಳ್ತೀನಿ. ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಒಂದು ಕ್ವಶನ್ ಅನ್ನ ಕೇಳ್ತೀನಿ. ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಈ ಹಿಂದೆಯೂ ಕೂಡ ಅಲ್ಪಸಂಖ್ಯಾತರಿಗಾಗಿ ಸಾಕಷ್ಟು ಯೋಜನೆಯನ್ನ ಮಾಡ್ತು, ನಿಮ್ಮ ಸಮುದಾಯಕ್ಕೂ ಸೇರಿ. ಆ ಯೋಜನೆಗಳು ನಿಮ್ಗೆ ತಲುಪಿದ್ಯಾ? ಹೌದು ಸರ್, ಎಲ್ಲಾ ಯೋಜನೆಗಳು ತಲುಪಿದ್ಯಾ? Sir, I am financially capable. Why will I apply for something where I do not need money? ಅಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ಬೇಡವಾ ಮೇಡಮ್? ಹಾಗಾದ್ರೆ ಇರುತ್ತೆ ಸರ್. I am saying no sir. ಎಲ್ಲಾ ಸ್ಟೂಡೆಂಟ್ಸ್ ಇವಾಗ when they announce the guarantee schemes, no sir, free tickets ಎಲ್ಲ. In my opinion, ನನಗೆ ಏನು ಅನ್ಸ್ತು ಅಂದ್ರೆ ಎಲ್ಲ ಮಹಿಳೆಯರಿಗೆ like giving it to the all women, it would be better if they give it to the students. Yes. In my opinion. Okay. But ನಾನು ಕೇಳ್ತಾ ಇರೋ ಕ್ವೆಶ್ಚನ್ ಗೆ ಆನ್ಸರ್ ಸಿಕ್ಕಿಲ್ಲ. ನಾನು ಕೇಳ್ತಾ ಇರೋ ಕ್ವೆಶ್ಚನ್ ಗೆ ಆನ್ಸರ್ ಸಿಕ್ಕಿಲ್ಲ. I'm coming to the question. ನನಗೆ ಸ್ಕೀಮ್ ಬರುತ್ತೆ, ನಂಗೆ ಅನ್ಸುತ್ತೆ where I am capable to get the scheme, I am getting it. Okay, ನಾನು ಮೈನಾರಿಟಿ ಹಾಸ್ಟೆಲ್ ಅಲ್ಲಿ ಇದ್ದೀನಿ. Okay. In my minority hostel, ನಾವು ಹಿಂದೂ ಮುಸ್ಲಿಂ ಅಂತ ನೋಡಲ್ಲ ಸರ್. Yes, ನಿಮಗೆ in my minority hostel we have Jain. ಸೈಯದ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಸಿಕ್ಕಿದೆ ಓಕೆ, ಜೈನರಿಗೆ ಸಿಕ್ಕಿದ್ಯಾ, ಕ್ರೈಸ್ತರಿಗೆ ಸಿಕ್ಕಿದ್ಯಾ, ಪಾರ್ಸಿಗಳಿಗೆ ಸಿಕ್ಕಿದ್ಯಾ? ಅಥವಾ ಇಲ್ಲಿ ಕೇಳಿಸ್ಕೊಳ್ಳಿ, ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಸರ್ಕಾರ ಘೋಷಣೆ ಮಾಡಿದಂತ ಅನುದಾನ ಎಲ್ಲವೂ ಕೂಡ ಅದು ಇಂಪ್ಲಿಮೆಂಟ್ ಆಗಿದೆಯಾ? ಎಲ್ಲಾ ಪ್ಲಾನ್ಗಳು ಕೂಡ ಇಂಪ್ಲಿಮೆಂಟ್ ಆಗಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಆಗಿಲ್ಲ. ಅದನ್ನ ಪ್ರಶ್ನೆ ಮಾಡಿ. ಆಗಿಲ್ಲ ಸರ್, ಆಗಿಲ್ಲ. In that opinion, every government in the India also we are not getting all the schemes. Okay, I respect all your channel, I respect all your opinions. Again, my question is that while respecting other opinion, it is as the citizens of India, it's very important. ಸೈಯದ್ ಅವರೇ, ಅಲ್ಪಸಂಖ್ಯಾತರಲ್ಲೇ ಬಹುಸಂಖ್ಯಾತರು ಎನಿಸಿಕೊಂಡಿರೋದು ನಿಮ್ಮ ಸಮುದಾಯ, ಮುಸ್ಲಿಂ ಸಮುದಾಯ. ಒಪ್ತೀರಾ ಇದನ್ನ? ಒಪ್ತೀನಿ. ಮೇಜರ್ಲಿ ಸರ್ಕಾರ ಕಾನ್ಸಂಟ್ರೇಷನ್ ಮಾಡಿಯೇ ನಿಮ್ಮ ಸಮುದಾಯದ ಓಲೈಕೆಗೆ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಮಾತನ್ನು ಒಪ್ತೀರಾ? It's not a communist party, sir. I would not say it's fighting for one single religion, sir. ಆತರ ನೋಡ್ಬೇಕಂದ್ರೆ I have faced lots of opinions on my religion. It doesn't mean that I'll go behind the people. Yes, thank you ಸೈಯದ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗಮನಿಸ್ತಾ ಇದ್ರಿ, ಒಂದು ಪ್ರಶ್ನೆ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ನನ್ನ ಕಾರ್ಯಕ್ರಮ ಆರಂಭದಲ್ಲೂ ಹೇಳಿದೆ, ಈಗಲೂ ಹೇಳಿದೆ, ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ ಬರ್ತಾರೆ, ಕ್ರೈಸ್ತರು ಬರ್ತಾರೆ, ಪಾರ್ಸಿಗಳು ಬರ್ತಾರೆ. ಹಾಗೇನೆ ಇವರೆಲ್ಲರಿಗೂ ಕೂಡ ತಲುಪಬೇಕಾದಂಥ ಯೋಜನೆಗಳು ತಲುಪಿದೆಯಾ? ಒಂದು ಕಡೆಯಲ್ಲಿ ಓಕೆ, ಸರ್ಕಾರ ಈ ಯೋಜನೆಗಳನ್ನು ಘೋಷಣೆ ಮಾಡ್ತು, ಆದರೆ ಆ ಕಾರ್ಯರೂಪಕ್ಕೆ ಬಂದಂಥ ಯೋಜನೆಗಳು ಎಷ್ಟು? ಇದೇ ಮೊದಲೇನೂ ಅಲ್ಲ. ಈ ಹಿಂದಿನ ಬಜೆಟ್ನಲ್ಲೂ ಕೂಡ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗಂತೇಳಿ ಇಂತಿಷ್ಟು ಯೋಜನೆಗಳನ್ನು ಘೋಷಣೆ ಮಾಡ್ತು, ಬೇರೆ ಬೇರೆ ಪ್ಲಾನ್ಗಳನ್ನು ಹಾಕ್ಕೊಳ್ತು. ಆದರೆ ಕಾರ್ಯರೂಪಕ್ಕೆ ಬಂದಿದೆಯಾ? ಅದನ್ನು ನೀವು ಪ್ರಶ್ನೆ ಮಾಡಿದ್ದೀರಾ? ಖಂಡಿತವಾಗ್ಲೂ ನಾವು ಕೇಳಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರ ಅಥವಾ ಮಂತ್ರಿಗಳು ಏನೋ ಒಂದು ಹೇಳಬಹುದು, ಆದರೆ ಕಾರ್ಯರೂಪಕ್ಕೆ ಎಷ್ಟು ಯೋಜನೆಗಳು ಬಂದಿವೆ? ಖಂಡಿತವಾಗ್ಲೂ. ಹಾಗೆಯೇ ಹಾಸನದಿಂದ ಪ್ರದೀಪ್ ಅಂತೇಳಿ ಕರೆ ಮಾಡಿದ್ದಾರೆ, KR ಪೇಟೆಯಿಂದ ಪ್ರದೀಪ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರದೀಪ್ ಅವರೇ. ಸರ್ ನಮಸ್ಕಾರ. ಏನ್ ಹೇಳ್ತೀರಾ ಸರ್ಕಾರದ ಈ ನಿರ್ಧಾರಕ್ಕೆ?
ಹೌದು ಸರ್, ಅವ್ರು ಮಾಡ್ತಾ ಇರೋದು ತುಂಬಾ ಕರೆಕ್ಟ್ ಆಗೈತೆ. ಅವ್ರಿಗೆ ಅಧಿಕಾರದ ಒಂದು ಮೋಹ ಹಿಡಿದ್ಬಿಟ್ಟೈತೆ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಆಗ್ತಾ ಇರೋಂತ ಒಂದು ಈಗಿನ ಪರಿಸ್ಥಿತಿ ಒಂದು ಯಾವ್ದೇ ರೀತಿ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಅಂತ ಕೇಳಕ್ ಬಂತ ಅಂದ್ರೆ ಗ್ಯಾರಂಟಿ ಹೇಳ್ತಾರೆ. ಈ ಒಂದು ಪೊಸಿಷನ್ ಅಲ್ಲಿ ಅವ್ರಿಗೆ ಬೇಕಾಗಿರೋದು ಒಂದು ರಾಜಕೀಯ ಪ್ರೇರಿತವಾಗಿ ಅಲ್ಪಸಂಖ್ಯಾತರನ್ನ ಹೋಲಿಸ್ಕೋಬೇಕು. ಅಲ್ಪಸಂಖ್ಯಾತರಿಗೋಸ್ಕರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದಿ ಕ್ಯಾಬಿನೆಟ್ ಅಲ್ಲಿ ಸ್ಪೆಷಲ್ ಆಗಿ ಅವ್ರಿಗೊಂದು 600 ಕೋಟಿ ಅನುದಾನವನ್ನು ಅವ್ರಿಗೆ ಮಾಡ್ಬೇಕು ಅಂತ ಹೊರಟವ್ರೆ ಅಂದ್ರೆ ಹಿಂದೂಗಳು ಇವ್ರಿಗೆ ಕಾಣಿಸ್ತಾ ಇಲ್ವ ಕಣ್ಣಿಗೆ? ಹಿಂದೂಗಳು ಇವತ್ತು ರಾಜ್ಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಧಾರವಾಡ ಆಗಿರೋದು, ಬಿಜಾಪುರ ಆಗಿರೋದು, ಮತ್ತೊಂದಾಗಿರ್ಬೋದು ಎಲ್ಲಾ ಕಡೆ ಯುವಕರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಕ್ಯಾಬಿನೆಟ್ ಮೀಟಿಂಗ್ ಕರೆದಿ ಒಂದು ಅವ್ರಿಗೊಂದು ಪರಿಹಾರ ಒದಗಿಸ್ಬೇಕು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ವಾ? ಖಂಡಿತ ಖಂಡಿತ. ಅದೇ ರೀತಿ ಇವತ್ತು ಬೆಸ್ಕಾಂ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಜಸ್ಟ್ ಇವಾಗ ಆಗೈತೆ, ಅದು ಇವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಅವರೆಲ್ಲ ಹಿಂದೂಗಳಲ್ವಾ? ಹಿಂದೂಗಳು ಮಾತ್ರ ಅವ್ರು ಕೊಡ್ತಾ ಇರೋದ ಅಭಿವೃದ್ಧಿ ಇದು ಫ್ರೀಗಳಾಗಿರ್ಬೋದು. ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ವಿವಿಧ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವೀಕ್ಷಕರು ಹೇಳ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಪರ ವಿರೋಧ ಚರ್ಚೆಗಳು ಖಂಡಿತವಾಗ್ಲೂ ಇದೆ. ಕೇಶವಮೂರ್ತಿ ಅಂತೇಳಿ ಹಾಸನದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ಕಾರದ ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಏರಿಯಾದಲ್ಲಿ ಏನಾದ್ರೂ ಈ ರೀತಿಯಾದಂತ ಕಾಲೋನಿಗಳು ಇದೆಯಾ, ಅಲ್ಪಸಂಖ್ಯಾತರ ಕಾಲೋನಿಗಳಂತೇಳಿ? ನಾವಿರೋ ಕಡೆ ಕಾಲೋನಿಗಳು ಯಾವುದೂ ಇಲ್ಲ. ಇವರು ಸರ್ಕಾರದವರು 1.5 ಜನ ಓಲೈಸಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಪ್ಲಸ್ ಇದು ಮುಂದೆ ಬರೋ ಬೆಂಗಳೂರಲ್ಲಿ ನಡೆಯೋದು ಇದು ಬಿಬಿಎಂಪಿ ಎಲೆಕ್ಷನ್ಗೆ ಇದು ಅವರು ರೆಡಿ ಮಾಡ್ಕೊಂತವ್ರೆ. ಈ ತರ ಹಣನೆಲ್ಲ ಮುಂದುವರ್ಚೆ ಮಾಡಿ ಜನಗಳು ಕರ್ನಾಟಕ ಪ್ರಜೆಗಳಿಗೆ ಮೋಸ ಮಾಡ್ತಾ ಇದಾರೆ. ನೀವು ಕೇಳಬೇಕು, ಬಹುಸಂಖ್ಯಾತರು ಕೇಳಬೇಕು ಸರ್ಕಾರವನ್ನ, ನಮ್ಗೇನ್ ಕೊಟ್ಟಿದ್ರಿ ಅಂತ ಹೇಳಿ. ಸರ್, ಅಲ್ಪಸಂಖ್ಯಾತರು ಒಬ್ಬರೇ ಅಲ್ಲ, ಬಹುಸಂಖ್ಯಾತರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ಕಾಂಗ್ರೆಸ್ ಸರ್ಕಾರ 134 ಸೀಟ್ ಗೆಲ್ಲಿಸಿ ಸರ್ಕಾರ ನಡೆಸ್ತಾ ಇದ್ದಾರೆ. ಸೊ ಅದು ಇವಾಗ ಏನು ಮಾಡಕ್ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಜನಗಳು ಯೋಚನೆ ಮಾಡಿ ಮುಂದಿನ ನಿರ್ಧಾರ ತಗೊಂತಾರೆ. ಎಸ್, ಥ್ಯಾಂಕ್ ಯು ಕೇಶವಮೂರ್ತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮಂಜುನಾಥ್ ಅಂತ ಹೇಳಿ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಾ ಸರ್? ನಿಮ್ಮ ಏರಿಯಾದಲ್ಲಿ ಏನಾದರೂ ಅಲ್ಪಸಂಖ್ಯಾತರ ಕಾಲೋನಿ ಅಂತಿದೆಯಾ? 600 ಕೋಟಿ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಏನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಸರ್, ಇದು 600 ಕೋಟಿ ಅಂತ ಹೇಳಿದ್ರು ಸರ್, ಇದೆಲ್ಲ ಇವರು ಕಾಂಗ್ರೆಸ್ ಅವ್ರು ಮಾಡೋದು ಇದೆಲ್ಲ ಡಮ್ಮಿ ಇರ್ತಾರೆ. ಓಕೆ, ಸರಿ ಇಲ್ಲ, ಈ ನಿರ್ಧಾರ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಸರಿ ಇಲ್ಲ ಸರ್. ಏನಕ್ಕೆ ಸರಿ ಇಲ್ಲ? ಯಾಕೆ ಸರಿ ಇಲ್ಲ? ಯಾಕೆ ಸರಿ ಇಲ್ಲ ರೀ ಸರ್ ಅಂದ್ರೆ, ಇವರು ಒಂದೊಂದು ಕೋಮಿನವ್ರನ್ನ ಹಿಡ್ಕೊಂಡು ಇವರು ಹೋಗ್ತಾರೆ ಸರ್. ಹೌದು, ಈ ಹಿಂದೂಗಳಿಗೆ ಬಹಳ ಇದು ಮಾಡ್ತಾರೆ ಸರ್ ಇವರು. ಕೋಮಿನಿಂದನೇ ಹೋಗ್ತಾರೆ ಸರ್, ಒಂದೊಂದು ಕೋಮಿಂದ ಒಂದೊಂದು ಕೋಮಿಗೆ ಹೋಗ್ತಾರೆ ಸರ್ ಇವರು. ಹಂಗಾದ್ರೆ ಬಹುಸಂಖ್ಯಾತರ ಕತೆ ಏನು ಅಂತ? ಅದಂತೇನ್ರಿ ಸರ್ ನಾನು. ಇವ್ರು ಅಲ್ಪಸಂಖ್ಯಾತರು ಅಂತೇಳಿ ಬರ್ತಾರ್ರಿ ಸರ್. ಅದೇ ಅಲ್ಪಸಂಖ್ಯಾತರದ್ದು ದೊಡ್ಡದು ಮಾಡಕ್ ಹೊಂಟಾರ್ರಿ ಇವರು. ಬಹುಸಂಖ್ಯಾತರ ಮಾಡಕ್ ಹೊಂಟಾರ್ರಿ. ಬಹುಸಂಖ್ಯಾತರು ಆಗಿಬಿಟ್ಟಾರಿ ಸರ್ ಈಗ ಇವರು ಆಲ್ರೆಡಿ. ಖಂಡಿತ ಖಂಡಿತ. ಹೌನ್ರಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇದು ನಮ್ಮ ಹಿಂದೂಗಳಲ್ಲಿ ಶ್ರೀಧರ್ ಅಂತೇಳಿ ಚಾಮರಾಜಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ಸರ್ ನಮಸ್ಕಾರ ಸರ್, ಶ್ರೀಧರ್ ಅಂತ ಸರ್. ಶ್ರೀಧರ್ ಅವರೇ ಹೇಳಿ, ಏನ್ ಹೇಳ್ತೀರಾ? ಸರ್ ಅದೇ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಣ ಅಂತ ಸರ್. ಅಲ್ಲ, ಈಗ ಸರ್ಕಾರ ಅಲ್ಪಸಂಖ್ಯಾತರ ಅಭಿವೃದ್ಧಿಗಂತ ಹೇಳಿ 600 ಕೋಟಿಗೆ ಅನುಮೋದನೆ ಕೊಟ್ಟಿದೆ. ನಿಮ್ಮ ಅಭಿಪ್ರಾಯ ಏನೀಗ? ಸರ್, ನಮ್ಮ ಹಿಂದೂಗಳಿಗೆ ಯಾವುದೇ ಅಭಿವೃದ್ಧಿಗೋಸ್ಕರ ಏನು ಕೊಡ್ತಾ ಇಲ್ವಲ್ಲ ಸರ್. ನಮ್ಮ ಹಿಂದೂಗಳಲ್ಲಿ ಎಷ್ಟೋ ಜನಗಳು ಬಡವರಿದ್ದಾರೆ, ಸ್ಕೂಲ್ ಫೀಸ್ ಕಟ್ಟೋದಾಗಲ್ಲ, ಸ್ಕೂಲ್ಗಳಿಗೆ ಮನೆಗಳೇ ಇಲ್ಲ ಅವ್ರಿಗೆ ಎಷ್ಟೋ ಜನಕ್ಕೆ. ನಮ್ಗೆ ಅಭಿವೃದ್ಧಿ ಪಡಿಸ್ತಾರೆ, ಹಿಂದೂಗಳಿಗೆ ಪ್ರತ್ಯೇಕ ಹಿಂದೂ ರಾಜ್ಯನೂ ಇಲ್ಲ ನಾವು ಬದುಕೋಕ್ಕೋಸ್ಕರ. ಯಾರ ಹತ್ರ ನಮ್ ಕಷ್ಟ ಹೇಳ್ಕೊಳ್ಳೋದು ಅರ್ಥ ಆಗಲ್ವಲ್ಲ ಸರ್. ಅಲ್ಲ, ಈಗ ಸ್ಕೂಲ್ ಸಮಸ್ಯೆ, ನೀರಿನ ಸಮಸ್ಯೆ, ಇದನ್ನೆಲ್ಲ ನಿಮ್ಮ ಹತ್ರದ MLA ಹತ್ರ ಕೇಳ್ಬೋದಲ್ಲ, ಅವ್ರು ಏನ್ ಹೇಳ್ತಾರೆ? ಸರ್, ನೀರಿದ್ದು ಸ್ಕೂಲದ್ದು ಅದೆಲ್ಲ ಮಾಮೂಲಿ, ನಾವು ಕಂದಾಯ ಕಟ್ತೀವಿ ಮಾಡ್ತೀವಿ ಸರ್. ಆದ್ರೆ ನಮ್ಮ ಜನಗಳ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ ಸರ್. ನಮ್ಮ ಹಿಂದೂ ಧರ್ಮ ಅವ್ರ ಹೆಂಗೆ ಮುಸ್ಲಿಂ ಧರ್ಮದಲ್ಲಿ ಯೂನಿಟಿ ಇರ್ತಾರ. 50 ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ ಗಮನಿಸಿದ್ರಿ, ಒಂದ್ ಕಡೆಯಲ್ಲಿ ಪರವಿರೋಧ ಚರ್ಚೆಗಳು ಆಗ್ತಾ ಇದೆ. ಸರ್ಕಾರ 600 ಕೋಟಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ
ವೀಕ್ಷಕರು ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು. ಯಾಕಾಗಬೇಕಿತ್ತು? ಬಹುಸಂಖ್ಯಾತರು ಇದ್ದಾರೆ, ಅವರಿಗಾಗೂ ಕೂಡ ಯೋಜನೆಗಳನ್ನ ತನ್ನಿ. ಕೇವಲ ನೀವು ಅಲ್ಪಸಂಖ್ಯಾತರನ್ನ ಗಮನದಲ್ಲಿಟ್ಕೊಂಡು ಅವರಿಗಾಗಿ ಒಂದಷ್ಟು ಹಣಕ್ಕೆ ಅನುಮೋದನೆಯನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಯಿತು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.